ನಿಮ್ಗೆ ಎಷ್ಟು ಆನಂದ ಆಗ್ತಾ ಇದೆಯೋ ಅದ್ರ ಮೇಲೆ 1 ಪಟ್ಟು ಆನಂದ ನನಗೂ ಆಗ್ತಾ ಇದೆ ಇವತ್ತು ನಾಡಿನಲ್ಲಿ ಅನೇಕ ಗ್ರಾಮಗಳಿದ್ದಾವೆ. ಆ ಗ್ರಾಮಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯತೆಯನ್ನು ಹೊಂದಿರುವಂತದ್ದು. ಹಾಗಾಗಿ ಈ ಗಂಗಾವತಿಯ ಭಾಗದಲ್ಲಿ ಹಿರೇಬೆಣಕಲ್ ಅಂತಕ್ಕಂಥ ಗ್ರಾಮ ತನ್ನದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯವಾದಂತಹ ಇತಿಹಾಸದಲ್ಲಿ ಗುರುತಿಸಿಕೊಳ್ಳುವಂತ ಒಂದು ಗ್ರಾಮ. ಈ ಗ್ರಾಮಕ್ಕೆ ಬಂದಿರುವಂತದ್ದು ನಿಜಕ್ಕೂ ಸಂತೋಷವೇ ಆಗ್ಬೇಕಾಗಿರುವಂತದ್ದು. ನಿಮ್ಗೆಲ್ಲ ಗೊತ್ತಿದೆ, ಭಾರತ ಇಡೀ ಜಗತ್ತಿನಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯವಾದಂತಹ ಅರ್ಥಪೂರ್ಣವಾಗಿರುವಂತಹ ಸ್ಥಾನಮಾನವನ್ನ ಗಳಿಸ್ಕೊಂಡಿದೆ. ಯಾವ ವಿಚಾರದಲ್ಲಿ ಭಾರತ ಜಗತ್ತಿನ ಮುಂದೆ ವಿಶೇಷವಾದಂತಹ ಸ್ಥಾನಮಾನವನ್ನ ಗಳಿಸ್ಕೊಂಡಿದೆ ಅಂದ್ರೆ ಅದಕ್ಕೆ 3 ಅಂಶಗಳು ಕಾರಣ. ಒಂದು ಅಂಶ ಯಾವುದು ಅಂದ್ರೆ ಈ ಪುಣ್ಯ ಭೂಮಿಯ ಧರ್ಮ ಅಂತಕ್ಕಂಥದ್ದು, ಮತ್ತೆ ನಮ್ಮಲ್ಲಿರುವಂತಹ ಸಂಸ್ಕೃತಿ ಅಂತಕ್ಕಂಥದ್ದು. ಬಹಳ ಮುಖ್ಯವಾಗಿ ಭಾರತ ಜಗತ್ತಿನ ಮುಂದೆ ಯಾಕೆ ವಿಶೇಷತೆಯನ್ನ ಗಳಿಸ್ಕೊಟ್ಟಿದೆ ಅಂತಂದ್ರೆ, ಜಗತ್ತಿಗೆ ನಾಗರಿಕತೆ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟಂತ ಏಕೈಕ ರಾಷ್ಟ್ರ ಅಂದ್ರೆ ಅದು ನಮ್ಮ ಭಾರತ ಅಂತ. ಅಷ್ಟು ವಿಶೇಷವಾದಂತ ನಾಗರಿಕತೆಯನ್ನ ಹೊಂದಿರುವಂತ ರಾಷ್ಟ್ರ ಅಂತಂದ್ರೆ ಅದು ನಮ್ಮ ಭಾರತ. ಯಾಕಂದ್ರೆ ಇಲ್ಲಿ ಒಂದಷ್ಟು ವಿಚಾರಗಳಿದ್ದಾವೆ, ಒಂದಷ್ಟು ಆಚಾರಗಳಿದಾವೆ, ಒಂದಷ್ಟು ಸಂಸ್ಕೃತಿ ಸಂಸ್ಕಾರಗಳಿರುವಂತದ್ದು. ಹಿರೇಬೆಣಕಲ್ ಗ್ರಾಮ ಯಾಕೆ ವಿಶೇಷವಾದಂತ ಗ್ರಾಮ ಅಂತಂದ್ರೆ, ನಾನು ಹೇಳಿದಾಗೆ ಇವತ್ತು ಜಗತ್ತಿಗೆ ಒಂದು ನಾಗರಿಕತೆಯನ್ನು ತೋರಿಸಿಕೊಂಡಂತ ಭಾರತ ಇವತ್ತು ಎಮ್ಮರವಾಗಿ ಜಗತ್ತಿನ ಮುಂದೆ ನಿಂತಿದೆ. ಆ ಎಮ್ಮರವಾಗಿ ಬೆಳೆದಂತಹ ಈ ನಾಗರಿಕತೆ ಅಂತಕ್ಕಂಥ ಮರದ ಬೇರು ಯಾವುದು ಅಂದ್ರೆ ಅದು ಶಿಲಾಯುಗ ಅಂತಕ್ಕಂಥದ್ದು. ಇವತ್ತು ನಾವು ಬಂದಿರುವಂತದ್ದು ಸಾಮಾನ್ಯ ಗ್ರಾಮ ಅಲ್ಲ, ಇದು ಒಂದು ವಿಶೇಷವಾದಂತ ಗ್ರಾಮ. ಇದು ಜಗತ್ತಿಗೆ ನಾಗರಿಕತೆಗೆ ಅಡಿಪಾಯನ್ನ ಹಾಕಿಕೊಟ್ಟಂತಹ ಒಂದು ಯುಗ ಅಂದ್ರೆ ಅದು ಶಿಲಾಯುಗ ಅಂತಕ್ಕಂಥದ್ದು. ಶಿಲಾಯುಗ ಯಾಕೆ ಅಷ್ಟು ವೈಶಿಷ್ಟ್ಯತೆಯನ್ನ ಪಡ್ಕೊಂತು ಅಂತಂದ್ರೆ, ಅಲೆಮಾರಿಯಾಗಿರ್ತಕ್ಕಂಥ ಮಾನವ ಒಂದು ಕಡೆ ನೆಲೆಸುವುದಕ್ಕೆ ಪ್ರಾರಂಭ ಮಾಡಿದಂತಹ ಯುಗ ಅಂದ್ರೆ ಅದು ಶಿಲಾಯುಗ ಅಂತಕ್ಕಂಥದ್ದು. ಆ ಶಿಲಾಯುಗದ ಒಂದು ವಿಶೇಷ ಅಂತಂದ್ರೆ ಒಂದು ಸಾಮುದಾಯಿಕ ಜೀವನವನ್ನು ನಡೆಸುವಂತಹ ಮಾರ್ಗವನ್ನ ಕೊಟ್ಟಂತ ಯುಗ ಅದು. ಅದರ ಜೊತೆಗೆ ಒಂದಷ್ಟು ಸಂಸ್ಕೃತಿ ಸಂಸ್ಕಾರಗಳನ್ನ ಒಳಗೊಂಡಿರುವಂತ ಒಂದು ಯುಗ ಅದು. ಬಹಳ ಮುಖ್ಯವಾಗಿ 12ನೇ ಶತಮಾನದ ಒಂದು ತತ್ವ ಯಾವುದು ಅಂತಂದ್ರೆ ದಾಸೋಹ ತತ್ವ. ಅದು ಅಂತಹ ದಾಸೋಹ ತತ್ವ ಅಂದ್ರೆ ಇಡೀ ಜಗತ್ತಿಗೆ ಎಲ್ಲರೂ ಒಟ್ಟಾಗಿ ಬಾಳಬೇಕು, ನಮ್ಮಲ್ಲಿರುವುದನ್ನ ಹಂಚಿ ಉಣ್ಣಬೇಕು ಅಂತಕ್ಕಂಥ ಯುಗ ಪ್ರಾರಂಭ ಆಗಿದ್ದು ಅದು ಶಿಲಾಯುಗ ಅಂತಕ್ಕಂಥದ್ದು. ಅಂತಹ ಒಂದು ವಿಶಿಷ್ಟವಾದಂತಹ ಶಿಲಾಯುಗ ಇರುವಂತಹ ಚರಿತ್ರೆ ಇರುವಂತಹ ಗ್ರಾಮ ಯಾವುದು ಅಂದ್ರೆ ಅದು ಹಿರೇಬೆಣಕಲ್ಲು ಅಂತಕ್ಕಂಥದ್ದು. ನಾವೆಲ್ಲ ಬಹಳ ಅಭಿಮಾನದಿಂದ ಹೇಳಬೇಕಾಗಿರುವಂತಹದ್ದು. ಬಹಳಷ್ಟು ಮಂದಿ ನೀವು ಇತಿಹಾಸವನ್ನ ಹಿರೇಬೆಣಕನಲ್ಲಿರುವಂತಹ ಗ್ರಾಮದ ಒಂದು ವೈಶಿಷ್ಟ್ಯತೆಯನ್ನ ನೀವು ಯಾವ ತರ ಭಾವಿಸ್ಕೊಂಡಿದ್ದೀರೋ ನನಗಂತೂ ಗೊತ್ತಿಲ್ಲ. ಅದು ನಾನು ಇವತ್ತು ಸುಮಾರು 1.5-2 ತಾಸುಗಳ ಕಾಲ ಈ ಭಾಗದಲ್ಲಿ ಓಡಾಡಿದಾಗ ನನಗನ್ಸಿದಂತ ಒಂದು ಭಾವನೆ ಅಂತಂದ್ರೆ, ಹಿರೇಬೆಣಕನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಶಿಲೆ ಅಂತಕ್ಕಂಥದ್ದು, ಪ್ರತಿಯೊಂದು ಕಲ್ಲು ಅಂತಕ್ಕಂಥದ್ದು ಅದು ಸಾಮಾನ್ಯ ಕಲ್ಲುಗಳಲ್ಲ. ಅದು ಎಂತ ಕಲ್ಲು ಅಂತಂದ್ರೆ, ಅವತ್ತಿನ ಶಿಲಾಯುಗದಲ್ಲಿ ಬದುಕ್ತಾ ಇರುವಂತಹ ನಾಗರಿಕರಿದ್ರಲ್ಲ ಅವರ ಜೀವನದ ಸಾಧನಗಳಾಗಿದ್ದಂಥವು. ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಇವತ್ತು ಆಧುನಿಕವಾಗಿ ನಮಗೆ ಎಲ್ಲ ಉಪಕರಣಗಳಿದ್ದಾವೆ, ಆದರೆ ಯಾವುದೇ ಉಪಕರಣಗಳಿಲ್ಲದೆ ಇರುವಂತಹ ಸಂದರ್ಭದಲ್ಲಿ, ಇನ್ನೂ ಸರಿಯಾಗಿ ನಮಗೆ ಲೋಹದ ಅವಲೋಕನ ಆಗದೆ ಇರುವಂತಹ ಸಂದರ್ಭದಲ್ಲಿ ಶಿಲೆಗಳನ್ನ ಸಮರ್ಪಕವಾಗಿ ಬಳಕೆ ಮಾಡಿದಂತಹ ಒಂದು ಗ್ರಾಮದಲ್ಲಿ ಆ ಕುರುಗಳನ್ನು ನೋಡಿದಾಗ ಅವತ್ತಿನ ಸನ್ನಿವೇಶ ಯಾವ ರೀತಿ ಆಗಿರ್ತಕ್ಕಂಥದ್ದು ಅಂತ ನನ್ನ ಕಲ್ಪನೆಗೆ ಬಹಳ ಅದೊಂದು ಆನಂದವನ್ನ ಕೊಟ್ಟದಂತ. ಅಲ್ಲಿ ಒಂದಷ್ಟು ಪ್ರಶಾಂತವಾಗಿ 10 ನಿಮಿಷ ನಾನು ಇದ್ಬಿಡ್ಬೇಕು ಅಂತ ನನ್ನ ಭಾವನೆ ಆಗಿತ್ತು. ಆದರೆ ಸಮಯದ ಅಭಾವ ಇರ್ತಕ್ಕಂಥದ್ದು, ಹಾಗಾಗಿ ಹೆಚ್ಚು ಸಮಯವನ್ನ ಅಲ್ಲಿ ಕಳೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಬಹಳ ವಿಶಿಷ್ಟವಾಗಿ ಆ ಬಂಡೆಗಳ ಮೇಲೆ ಇರ್ತಕ್ಕಂಥ ಚಿತ್ರಗಳನ್ನ ನೀವು ಗಮನಿಸಿದ್ದೀರಾ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆ ಬಂಡೆಗಳ ಮೇಲೆ ಇರ್ತಕ್ಕಂಥ ಚಿತ್ರಗಳು ಅದು ನಮಗೆ ಸಾಮಾನ್ಯ ಚಿತ್ರಗಳಲ್ಲ. ಅದೆಷ್ಟೋ ಜನರ ಅಂತರಂಗದಲ್ಲಿರುವಂತಹ ಅವರ ಅಭಿವ್ಯಕ್ತಿಯನ್ನ ವ್ಯಕ್ತಪಡಿಸುವಂತಹ ಭಾವನೆಗಳವೆಲ್ಲ. ಅಲ್ಲಿರುವಂತಹ ಚಿತ್ರಗಳು ಒಂದೊಂದು ಕುರುಹುಗಳು ಸಹ ಅವರ ಜನಜೀವನದ ಶೈಲಿಯ ವೈಶಿಷ್ಟ್ಯತೆಗಳನ್ನ ಎತ್ತಿ ತೋರಿಸುವಂತ ಕೆಲಸವನ್ನ ಮಾಡ್ತಕ್ಕಂಥದ್ದು.
ನಿಜಕ್ಕೂ ಅಂತಹ ಒಂದು ವಿಶಿಷ್ಟವಾದಂತಹ ಕುರುಗಳನ್ನು ಹೊಂದಿರುವಂತ ಈ ಗ್ರಾಮವೇ ಪುಣ್ಯ ಗ್ರಾಮ ಅಂತ ನಾವೆಲ್ಲ ಭಾವಿಸ್ಬೇಕಾಗಿರುವಂತಹದ್ದು. ಯಾಕಂದ್ರೆ ಶಿಲಾಯುಗದ ನಾಗರಿಕತೆ ಜನರ ಧರ್ಮಕ್ಕೆ ಅಡಿಪಾಯವನ್ನು ಹಾಕ್ತಕ್ಕಂಥವ್ರು. ಅವರು ಸೂರ್ಯನನ್ನ ಭಗವಂತ ಅಂತ ನಂಬ್ಕೊಂಡು ಅವರು ಅವತ್ತಿನ ಕಾಲದಲ್ಲಿ ದೈವವತ್ವವನ್ನ ಸೂರ್ಯನಲ್ಲಿ ಕಂಡ್ರು. ಮತ್ತೆ ಆಕಾಶವೇ ಸಾಕ್ಷಿ ಅಂತಕ್ಕಂಥ ಭಾವನೆಯನ್ನ ಇಟ್ಕೊಂಡು ಬಂದಂತ ಯುಗ ಅಂದ್ರೆ ಅದು ಶಿಲಾಯುಗ ಅಂತಕ್ಕಂಥದ್ದು. ಅದಕ್ಕೆ ಇಡೀ ನಾಗರಿಕತೆಗೆ ಒಂದು ಬೇರನ್ನ ಅಡಿಪಾಯವನ್ನ ಹಾಕೊಟ್ಟಂತಹ ಯುಗ ಅದು ಶಿಲಾಯುಗ ಅಂತಕ್ಕಂಥದ್ದು. ಅಂತಹ ಶಿಲಾಯುಗವನ್ನ ಕುರುಹುಗಳನ್ನ ಹೊಂದಿರುವಂತ ನಿಮ್ಮ ಗ್ರಾಮ, ಆ ಗ್ರಾಮದಲ್ಲಿ ಬದುಕ್ತಾ ಇರತಕ್ಕಂಥ ನೀವೆಲ್ಲರೂ ಸಹ ಧನ್ಯಮಾನ್ಯರು ಅಂತಾನೆ ನಾವೆಲ್ಲ ಭಾವಿಸ್ಬೇಕಾಗಿರುವಂತಹದ್ದು. ನಿಜಕ್ಕೂ ಬಹಳ ಸಂತೋಷ ಆಗಿದೆ ಈ ಗ್ರಾಮಕ್ಕೆ ಬಂದಿರುವಂತಹದ್ದು.